ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂತ. ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ಏನೋ ಒಂದು ಮೇಳ ನಡೀತಿದೆ, ಯಾವುದೋ ಅಂತ ನೆನೆಸ್ಕೊತೀನಿ. ಅವರೆಕಾಯಿ ಮೇಳ ನಡೀತಿದೆಯಂತೆ ನಮ್ಮ ಏರಿಯಾದಲ್ಲಿ. ಅಂದ್ರಲ್ಲಿ ಇಲ್ಲಿ ಉಡುಪಿ ಹೋಟೆಲ್ ಇದೆ, ಅಲ್ಲಿ ನಡೀತಿದೆಯಂತೆ. ಯಾರಾದರೂ ಇದ್ದರೆ ಅಂದ್ರಲ್ಲಿ ಅವ್ರು ನೋಡ್ತೀರಾ, ನನ್ನ ವ್ಲಾಗ್ ಗೊತ್ತು. ಸೊ ಹೋಗ್ಬಿಟ್ಟು ಬನ್ನಿ. ನಾನಿವಾಗ ತೋರಿಸ್ತೀನಿ ನಿಮಗೆ ವ್ಲಾಗಲ್ಲಿ ಯಾವ ರೀತಿ ಇರುತ್ತೆ ಅಂತ. ಏನಂತಂದರೆ ಈ ನಡುವೆ ಹೆಂಗಾಗಿದೆ ಅಂದರೆ, ಒಂದು ವರ್ಷದಿಂದ ನಾನು ಮನೆಯಲ್ಲೇ ಇದ್ದೀನಿ. ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೂ ನಾನು ಮನೆಯಲ್ಲೇ ಇದ್ದೀನಿ. ಜಾಸ್ತಿ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿರೋದು, ಆಚೆ ಎಲ್ಲೂ ಹೋಗಿಲ್ಲ. ನಿಮಗೂ ಗೊತ್ತಿರುತ್ತೆ ವ್ಲಾಗ್ಸ್ ನೋಡಿದರೆ. ಸೊ ಈಗೆಲ್ಲ ಹೊರಡಬೇಕು ಅಂದರೆ ಅಯ್ಯೋ ರೆಡಿ ಆಗಬೇಕಾ ಅಂತ ಅನ್ನಿಸ್ತಿರುತ್ತೆ. ಅಷ್ಟು ಲೇಸಿ ಆಗಿಬಿಟ್ಟಿದ್ದೀನಿ ಹೊರಗಡೆ ಹೋಗೋ ವಿಷಯದಲ್ಲಿ. ಮುಂಚೆ ಎಲ್ಲ ಒಂಥರ ಜೋಶ್, ಆಚೆ ಹೋಗ್ತಿದ್ದೀವಿ ಅಂತ. ಯಾಕಂದರೆ ಮುಂಚೆ ನನಗೆ ಒಂದಿನೂ ಮನೆಗೆ ಇರೋಕ್ಕಾಗ್ತಿಲ್ಲ. ಎಲ್ಲಾದರೂ ಆಚೆ ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಹೋಗ್ಬಿಡ್ಬೇಕಿತ್ತು. ವರ್ಕ್ ಫ್ರಮ್ ಹೋಮ್ ಇದ್ರೂ ಅಷ್ಟೇ 10 ನಿಮಿಷ ಆದರೂ ಹೋಗ್ಬಿಟ್ಟು ಬರಬೇಕಿತ್ತು. ಬಟ್ ಈಗ ಮನೇಲಿರೋದಕ್ಕೆ ತುಂಬ ಇಷ್ಟಪಡ್ತೀನಿ. ನೋಡಿ ಹೆಂಗೆ ಚೇಂಜ್ ಆಗಿಬಿಡುತ್ತೆ. ನನ್ನ ಹಸ್ಬೆಂಡ್ ಕಬೋರ್ಡ್ ನೋಡ್ತಾ ಇದ್ದೀನಿ, ಯಾವುದಾದ್ರೂ ಟೀ ಶರ್ಟ್ ಸಿಗುತ್ತಾ ಎತ್ತಾಕೊಂಡು ಹಾಕೊಳ್ಳೋಣ ಅಂತ. ಏನೋ ಅನ್ಕೋಬೇಡಿ, ಯಾಕೆ ಸೌಮ್ಯ ಯಾವಾಗಲೂ ರಂಜಿತ್ ಅವ್ರದ್ದೇ ಟೀ ಶರ್ಟ್ ಹಾಕ್ತಾರೆ ಅಂತ. ನನಗೆ ತುಂಬಾ ಇಷ್ಟ. ಇದು ನನಗೆ ಅಂತಲೇ ಕೊಟ್ಬಿಟ್ಟಿದ್ರು, ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕಿದ್ದೆ. ಇದು ನಮ್ಮ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ಟೀ ಶರ್ಟ್ ತೊಗೊಂಡಿದ್ವಿ. ಸೊ ನಾನೀಗ ಈ ಟೀ ಶರ್ಟ್ನೇ ಹಾಕ್ತಾಯಿದ್ದೀನಿ. ಇದಕ್ಕೊಂದು ಯಾವುದಾದ್ರೂ ಪ್ಯಾಂಟ್ ಅನ್ಕೋಬಿಡೋದು ತಗೋಬೇಕು, ಯಾವುದಾದ್ರೂ ಒಂದು. ಅದನ್ನು ಸ್ವಲ್ಪ ಫ್ರೀಯಾಗಿರೋದು ನೋಡ್ತಿದ್ದೀರಿ. ತುಂಬ ಇದ್ದಾವೆ ನನ್ನ ಹತ್ರ ಪ್ಯಾಂಟ್ಗಳು, ಆಯಿತಾ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕೋಣ, ವೈಟ್ ಬ್ಲ್ಯಾಕ್ ಚೆನ್ನಾಗಿರುತ್ತಲ್ವ. ಸುಮ್ಮನೆ ಇರಲೇ ಒಂದು ಸಮ್ಟೈಮ್ಸ್ ಹಿಂಗೇನೆ ಚಿಕ್ಕ ಪುಟ್ಟ ಔಟಿಂಗ್ ಆದ್ರೂ ರೆಡಿ ಆಗೋಕ್ಕೆ ಬಿಡು, ಹಾಕೊಳ್ಳೋಣ, ಏನಕ್ಕೆ ಎತ್ತಿಟ್ಟು ಪೂಜೆ ಮಾಡಬೇಕಾ, ಅಷ್ಟೊಂದು ಬಟ್ಟೆ ಇದಾವಲ್ಲ ಅಂತ ಅನಿಸುತ್ತೆ. ತುಂಬ ಜನ ವಾರ್ಡ್ರೋಬ್ ಟೂರ್ ಮಾಡಿ ಅಂತ ಕೇಳಿದ್ದೀರಾ. ಕುರ್ತಾಸ್ ಎಷ್ಟಿದೆ, ಜೀನ್ಸ್ ಎಷ್ಟು ಇಟ್ಟಿದ್ದೀರಾ, ಆ್ಯಂಡ್ ಜೀನ್ಸ್ ಮೇಲೆ ಹಾಕೋ ಟಾಪ್ಸ್ ಎಷ್ಟು ಇಟ್ಟಿದ್ದೀರಾ, ವೆಸ್ಟರ್ನ್ ಡ್ರೆಸ್ ಎಷ್ಟಿದೆ, ಡೈಲಿ ವೇರ್ ಎಷ್ಟಿದೆ, ಕುರ್ತಾ ಸೆಟ್ ಎಷ್ಟಿದೆ, ಬರೀ ಕುರ್ತಾಸ್ ಎಷ್ಟಿದೆ, ಲೆಗ್ಗಿನ್ಸ್ ಎಷ್ಟಿದೆ, ಸೀರೆಗಳು ಎಷ್ಟಿದ್ದಾವೆ ಎಲ್ಲನೂ. ನಿಜವಾಗ್ಲೂ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಥರದ ಬಟ್ಟೆಗಳಂತೂ ಇಟ್ಟಿದ್ದೀನಿ. ಇದೆಲ್ಲ ನಾನು ಟೂರ್ ಮಾಡಬೇಕು ಅಂತಂದರೆ ನಾವು ಮನೆಯೇ ಖಾಲಿ ಮಾಡಬೇಕು. ಆ ಟೈಮಲ್ಲಾದರೆ ಎಲ್ಲ ತೆಗಿತೀನಿ, ಮೇಲೆಲ್ಲ ಇದ್ದಾವೆ ತೆಗಿತೀನಿ. ಸೊ ಆ ಟೈಮಲ್ಲಿ ನಾನು ಡೆಫಿನೆಟ್ಲಿ ವ್ಲಾಗ್ಸ್ ಮಾಡಿ ಹಾಕ್ತೀನಿ. ನನ್ನ ಹತ್ರ ಕಂಪ್ಲೀಟ್ ಕಲೆಕ್ಷನ್ಸ್ ಎಷ್ಟೆಷ್ಟಿದ್ದಾವೆ ಅಂತ ನೋಡ್ಬಿಟ್ಟು ನೀವಂತೂ ನನ್ನ ಪಕ್ಕ ಬೈತೀರಾ. ನೋಡಿ, ಇದು ನನ್ನ ಫೇವ್ರೆಟ್ ಟಾಪ್, ಆಯಿತಾ. ನಮ್ಮ ಅಮ್ಮ ಮೊನ್ನೆ ಕಬೋರ್ಡ್ ಕ್ಲೀನ್ ಮಾಡಬೇಕಾದ್ರೆ ಇದು ಹಿಂಗೆ ಆಗಲ್ವೇನೋ, ಕೊಡು ಯಾರಿಗಾದ್ರು ಅಂತಾರೆ. ಹಂಗೆ ನೋಡೋಕ್ಕೋದ್ರೆ ನನ್ನ ಹತ್ರ ಇವಾಗ ಇರೋ ಯಾವೂ ಆಗಲ್ಲ. ಎಲ್ಲೋ ಒಂದೊಂದು ನಾನು ಓವರ್ ಸೈಜ್ ತಗೊಂಡಿರ್ತೀವಲ್ಲ, ಅವು ಮಾತ್ರ ಆಗ್ತಾವಷ್ಟೇ. ಸೊ ನನಗೆ ಫೇವ್ರೇಟು, ತುಂಬ ಇಷ್ಟಪಟ್ಟು ತೊಗೊಂಡಿದ್ದಿದ್ದು ಶರ್ಟ್. ಈ ಥರ ಶರ್ಟು. ಇದು ಅಷ್ಟೇ. ಇನ್ನೊಂದು ಯೆಲ್ಲೋ ಕಲರ್ ಟಾಪ್ ಇದೆ, ಅದು ಇವಾಗ ಇಟ್ಟಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲೆಲ್ಲ ಇಲ್ಲೇ ಇಟ್ಟಿರೋದು. ಅದು ಕೂಡ ನನ್ನ ಫೇವ್ರೇಟೇ. ಅದನ್ನು ಕೊಡು ಅಂತ ಹೇಳ್ತಿದ್ರು. ಆದರೂ ನಾನು ಇಲ್ಲಮ್ಮ, ನಾನು ಸಣ್ಣ ಅದೇ ಹಾಕ್ತೀನಿ, ನಿನಗೆ ಗೊತ್ತಿಲ್ಲ ಸುಮ್ಮನಿರಮ್ಮ ಅಂತ ಹೇಳಿದ್ದೀನಿ. ನೋಡಿ, ಈ ಟೀ ಶರ್ಟು ಅಷ್ಟೇ ಒಂದಿನೂ ಹಾಕಿಲ್ಲ. ಪೈಜಾಮ ಸೆಟ್ಟು. ಇದು ಯೆಲ್ಲೋ ಕಲರ್ ಪ್ಯಾಂಟ್ ಬಂದಿದೆ. ಇದು ಹಿಂಗೆ ಇನ್ಮೇಲಿಂದ ನಾನು ನೈಟಿಗಳು ತರ್ಸೋಕ್ಕೆ ಹೋಗಲ್ಲ. ಫೀಡಿಂಗ್ ನೈಟೀಸು ಸಾಕು. ಸ್ವಲ್ಪ ಸಣ್ಣ ಆಗಿ ಇವೆಲ್ಲ ಹಾಕ್ಕೊಳ್ಳೋಣ. ಏನು ಗೊತ್ತಾ, ಫಸ್ಟು ಇರೋವು ಹಾಕ್ಕೊಂಡು ಹಳೆ ಮಾಡಬೇಕು, ಹೊಸವೆಲ್ಲ ತರ್ಸೋಕ್ಕೆ ಹೋಗ್ಬಾರ್ದು. ಇವಾಗ ನಾನು ಈ ಪ್ಯಾಂಟ್ ಹಾಕ್ತಾಯಿದ್ದೀನಿ. ಸಕ್ಕತ್ತಾಗಿರುತ್ತೆ ಇದು, ಫ್ರೀಯಾಗಿ ಚೆನ್ನಾಗಿರುತ್ತೆ. ಈ ವೆದರ್ಗೂ ಅದಕ್ಕೂ ಮಳೆ ಪಡೆ ಬಂದ್ರು. ಇದ್ರ ಮೇಲೆ ಈ ಜರ್ಕಿನ್ ಹಾಕ್ತಾಯಿದ್ದೀನಿ, ಪುಲವೇರ್. ಬ್ಲ್ಯಾಕ್ ವೈಟ್ ಟೀ ಶರ್ಟ್ ಚೆನ್ನಾಗಿರುತ್ತಲ್ವ. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಅವ್ರು ಕಾಟಿದೆ ನನಗೆ, ಅಪ್ಪ ಮಗಳು ಬೈತಾರಿಲ್ಲ ಅಂದರೆ. ಇನ್ನು ವಿಹಮ್ಮಂದು ಅಂತ ಬಂದರೆ, ಅವಳಿಗೆ ಮಿಲ್ಕ್ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ತೊಗೊಂಡಿದ್ದೀನಿ ಬಾಟ್ಲಲ್ಲಿ. ಸ್ವಲ್ಪ ಏನಾದರೂ 1 ಅವರ್ ಹೋಗ್ಬೋದು, 1 ಅವರ್ 2 ಅವರ್ ಹೋಗ್ಬೋದು ಅಂತ ಅನಿಸುತ್ತೆ. ಸ್ವಲ್ಪ ತೊಗೊಂಡಿದ್ದೀನಿ. ಹೇಳೋಕ್ಕಾಗಲ್ಲ. ಇಲ್ಲಿ ಹೊಟ್ಟೆ ತುಂಬ ಫೀಡ್ ಮಾಡಿದ್ರು ಸಮ್ಟೈಮ್ಸ್ ಹೇಳೋಕ್ಕಾಗಲ್ಲಲ್ವ. ಜಾತ್ರೆಯಲ್ಲೋ ಇಲ್ಲೆಲ್ಲ ನಾನು ಆಚೆ ಹೋದಾಗ ಹೋಟ್ಲಲ್ಲಿ ಊಟ ಮಾಡ್ಬೇಕಾದ್ರೆ ಬಿಟ್ಟರೆ ಎಲ್ಲೋ ಹೋಗಿ ನಾನು. ಸೊ ಹಂಗಾಗಿ ಸ್ವಲ್ಪ ಟೈಟ್ ಅಂತ ಅನ್ನಿಸ್ತಿದೆ. ಯಪ್ಪ, ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ಗೊತ್ತಾ. ಇವೆಲ್ಲ ಬೇಜಾರಾಗುತ್ತೆ. ಇದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದೆ. ಟ್ರೆಂಡ್ಸಲ್ಲಿ ಗೊತ್ತಲ್ವ, ಒಂದು ಟೀ ಶರ್ಟು, ಒಂದು ಜರ್ಕಿನ್ ಎಷ್ಟೊಂದಿರುತ್ತೆ. ಇರಲಿ, ಸಣ್ಣ ಆಗೋಣ ಅಲ್ವಾ. ಎಕ್ಸೆಸ್ ನಂದಿದ್ದು. ಎಕ್ಸೆಸ್ ಆಗು ಅಂದರೆ ಆಗುತ್ತಾ ನನಗೀಗ, ಬೇಜಾರು. ನನ್ನ ತಂಗಿಗೆ ನಾನು ಕೊಡ್ತೀನಿ. ಎಕ್ಸೆಸ್ ನನಗೆ ಇನ್ನು ಜೂನ್ದಲ್ಲಿ ಫಿಟ್ ಆಗಲ್ಲ ಬಿಡಿ, ಅಷ್ಟು ಸಣ್ಣ ನಾನೇ ಆಗಬೇಕು ಅಂದರೆ ಕಷ್ಟ. ಸೊ ಬೆಟರ್ ನಾನೀಗ
ಅದು ಬಟ್ಟೆಗಳು ಜಾಸ್ತಿ ಒಂದು ಎಳ್ಕೊಂಡ್ರೆ ಎಲ್ಲ ಬಿದ್ದೋಗ್ಬಿಡ್ತಾವೆ ಕಬೋರ್ಡಿಂದ, ಹಂಗೆ ಜೋಡ್ಸೋದೆಲ್ಲ ಏನೂ ವರ್ಕೌಟೇ ಆಗಲ್ಲ ಬಿಡಿ ನನಗೆ. ಇದನ್ನೇ ಹಾಕ್ತೀನಿ. ಯಾಕೆ ಇದನ್ನು ಹಾಕ್ತೀನಿ ಅಂದರೆ ಸೈಡಲ್ಲಿ ಪಾಕೆಟ್ ಇದ್ದಾವೆ, ಒಳಗಡೆನೂ ಪಾಕೆಟ್ ಇದ್ದಾವೆ, ಫೋನ್ಗಳೆಲ್ಲ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಸೇಫ್ಟಿ. ಇದೇ ಪರವಾಗಿಲ್ಲ, 3 ದಿನದಿಂದ ಇದೇ ಸ್ವೆಟರ್ ಅಂತ ಅನ್ಕೋಬೋದು ನೀವು. ಇನ್ನೇನು ಆಚೆ ಹೋದಾಗ ಹಾಕೊಳ್ಳೋದು, ಮನೆಗೆ ಬಂದಿದ್ದ ತಕ್ಷಣ ಬಿಚ್ಚಿಬಿಡೋದು. 5-6 ಇನ್ನೂ ಒಂದು ಜರ್ಕಿನ್ ಇದೆ, ಅದು 101% ಆಗಲ್ಲ ನನಗಿವಾಗ. ಇಟ್ಸ್ ಓಕೆ, ಇರಲಿ, ಹೋಗೋಣ ಬನ್ನಿ. ಎಷ್ಟು ದೊಡ್ಡದಾಗಿ ಕಾಣ್ತಿದ್ದೀನಿ ಅಂದರೆ ಮಿರರ್ ತುಂಬ ನಾನೇ ಕಾಣಿಸ್ತಿದ್ದೀನಿ. ಇರಲಿ. ಆ್ಯಂಡ್ ನಂದು ಲಿಪ್ ಬಾಮ್ ಖಾಲಿ ಆಗಿಬಿಟ್ಟಿದೆ, ಚೂರಿದೆ ಅಷ್ಟೇ. ಸೊ ಆರ್ಡ್ರ್ ಮಾಡ್ಕೋಬೇಕು ಈ ಸರಿ. ವಿಶ್ಕೆ ಅವ್ರದ್ದು ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರದ್ದು ಚೆನ್ನಾಗಿರುತ್ತೆ ಅಂತ ರಿವ್ಯೂ ನೋಡಿದ್ದೀನಿ. ಆ್ಯಂಡ್ ನಿಮ್ಮಲ್ಲೂ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದಿರಿ, ಚೆನ್ನಾಗಿರುತ್ತೆ ಅಂತೆ. ಲಿಪ್ಸ್ ಏನಾದರೂ ಟ್ಯಾನ್ ಇದ್ರೂ ರಿಮೂವ್ ಮಾಡುತ್ತೆ ಅಂತ ಕೇಳ್ಪಟ್ಟೆ. ಟ್ರೈ ಮಾಡೋಣ. ಟ್ರೈ ಮಾಡಿದ್ದಾದ್ಮೇಲೆ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ಹೋಗೋಣ ಬನ್ನಿ, ನಡೆಯುತ್ತೆ. ಇಲ್ಲ ಅಲ್ವಾ, ನನ್ನ ಮಗಳಿಗೆ ಹೆಂಗೆ ರೆಡಿ ಮಾಡೋದ್ರಿ? ಸ್ವೆಟರ್ ತಗೋಬರ್ಲಾ? ಮಲ್ಕೊಬಿಟ್ಲು, ನಿದ್ದೆ ಮಾಡ್ತಾವಳ? ವಿಹಮ್ಮರೇ ಇಲ್ಲ, ಅವಳು ಸುಮ್ಮನೆ ಹಂಗೆ. ಇದು ವಿಹಮ್ಮ ಔಟ್ಫಿಟ್ 3 ದಿನದಿಂದ ಇದೇ ಥರನೇ ಒಳಗೆ ಜಾಸ್ತಿ ಆಗ್ತಿರೋದು. ಆಚೆ ಹೋಗ್ತಿದ್ದೀವಿ, ಚಳಿ ಆಗುತ್ತೆ ಅಂತ. ಟೋಪಿ ಮಾತ್ರ ಉದುರ್ಸ್ಕೊತಾಳೆ ಇವಳು. ಎಲ್ಲ ಐತ್ರಿ ಟೋಪಿ ಇತ್ತಲ್ಲ, ಕಟ್ಟಾಗಿ ತಗೊಳ್ರಿ ಇವಾಗ ಸದ್ಯಕ್ಕೆ. ಹಾಕ್ರಿ, ಹಾಕೊಂಡು ಬಾ. ಈಗ ಉಲ್ಟಾ ಐತೆ, ಉಲ್ಟಾ ಐತೆ, ಕೊಡಿ ನಾನೇ ಹಾಕ್ತೀನಿ. ಬನ್ನಿ ಹೋಗೋಣ. ಏನು ಬೇಡ ರೀ, ಅವರೆಕಾಯಿ ಬೇಡ, ಇಂಥವೆಲ್ಲ ಎಲ್ಲಿ ನೋಡ್ಕೊತೀರಾ ನೀವು? ಹಾಂ, ಯಾರು ಹೇಳೋದು ನಿಮಗೆ ಅಂತ? ಗಾಡಿ ಕೀ ಅಲ್ಲೇ ಐತೆ ನೋಡಿ ಚೆನ್ನಾಗಿ. ಎಲ್ರಿ? ಎಲ್ಲೂ ಇಲ್ಲ, ಇಲ್ಲಿ ಗಾಡಿ ಕೀ ತೊಗೊಂಡು ಬನ್ನಿ ಇಬ್ರು. ನಾನು ಆಚೆ ಹೋದರೆ ಫುಲ್ ಫ್ರೀ. ನಂಗೆ ಮನೆಯಲ್ಲೂ ಅದೇ, ಆಚೆ ಹೋದಾಗೂ ಅದೇ. ಅಂದರೆ ಒಂಥರ ಆಚೆ ಹೋಗಿದ್ದೀವಿ ಅನ್ನೋ ಫೀಲೇ ಇರಲ್ಲ. ಈಗ ಅಮ್ಮಗೆ ಟೋಪಿ ಹಾಕೊಂಡು ಕರ್ಕೊಂಡು ಹೋಗ್ಬೇಕು. ಇನ್ನೂ ಜಾತ್ರೆ ಮುಗ್ದೇ ಇಲ್ಲ, ಗೇಮ್ದಲ್ಲಿ ಕಾಣಿಸ್ತಿದೆ, ಲೈಟಿಂಗ್ಸ್ದು ಕಾಣಿಸ್ತಿದೆ. ಗಾಡೀಲಿ ಬಂದಿದ್ದು ಯಾರು ರೀ ಈಗ? ಇದು ಅದು ಇಲ್ಲ, ಇಲ್ಲೇ ಹಾಲಿನ ಲೈಟ್ ಇರಲಿ, ರೂಮಿಂದ ಆಫ್ ಮಾಡಿ, ರೂಮಿಂದು ಲೈಟ್ ಆಫ್ ಮಾಡಿ, ಹಾಲಿನ ಲೈಟ್ ಇರಲಿ. ಬನ್ನಿ ಹೋಗೋಣ. ಅವರೆಕಾಯಿ ಮೇಳೆ ಇವತ್ತಾದರೂ ನಾನು ಇಷ್ಟಪಟ್ಟು ತಿನ್ನಕ್ಕೆ ಬಿಡ್ರಪ್ಪ ನೀವಿಬ್ರು. ನೆನ್ನೆನೂ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಅಯೋಧ್ಯೆ ಕರ್ಕೊಂಡೋಗ್ಬಿಟ್ಟಿದ್ರು, ನೋಡಿದ್ರಲ್ಲ ಲಾಸ್ಟ್ ಭಾಗಲ್ಲಿ. ಅಟ್ಲೀಸ್ಟ್ ಇವತ್ತಾದರೂ ಏನೇನು ಹೋಗ್ಬೋದು. ನಾನಂತೂ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಅವರೆಕಾಯಿ ಮೇಳಗೆ. ನೀವು? ನನ್ನ ಮಗಳೂ ಫಸ್ಟ್ ಟೈಮ್, ನಾನೇ ಫಸ್ಟ್ ಟೈಮ್ ಅಂದರೆ ನಾವು. ನಿಧಾನ, ಜಾಗ್ರತೆ. ವಜ್ರ ಇಟ್ಕೊಂಡು ಹೋಗ್ತಿದ್ದೀರಾ ನೀವು ಕೈಯಲ್ಲಿ, ನೆನಪಿರಲಿ. ಇವ್ರು ಸೈಕಲ್ಗೇನೋ ಒದ್ಸೋರೆ. ಫುಲ್ಲು ಮಳೆ. ಎಸಿತೀನಿ ಕ್ಯಾಚ್ ಇಟ್ಕೊತೀಯಾ ವಿಹಮ್ಮನ್ನ? ಬೇಡಪ್ಪ, ನಮ್ಮ ಪುಟಾಣಿ ಅದು. ಇನ್ನು ನಿಮ್ಗೇನಾದರೂ ನೆನಪಿದ್ರೆ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕ್ಯಾನ್ಸ್ ನಮಗೆ ಮಂಡೇನೇ ಬೀಳ್ತಿದ್ದಿದ್ದು, ಅಂದರೆ ಯಾವುದೇ ಚೆಕಪ್ ಆಗಿರ್ಬೋದು. ಸೊ ಮಂಡೇ ಟೈಮ್ ನಾವು ನಾನ್ ವೆಜ್ ತಿನ್ನಲ್ಲ, ವೆಜ್ ಅಷ್ಟೇ ಅಲ್ವಾ ತಿನ್ನೋದು. ಈ ಉಡುಪಿ ಗಾರ್ಡನ್ಗಂತೂ ಎಷ್ಟು ಸರಿ ಬಂದಿದ್ದೀವೋ, ನಾನು ಮಿನಿ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬಾ ಮೆಮೊರೀಸ್ ಇದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಲಾಸ್ಟ್ 3 ಮಂತ್ಸ್ ಅಂತಲೂ ಫ್ರೀಕ್ವೆಂಟಾಗಿ ಹೋಗ್ತಾನೆ ಇದ್ವಿ ಹಾಸ್ಪಿಟಲ್ಗೆ. ಅವಾಗ ತುಂಬಾ ಬರ್ತಾಯಿದ್ವಿ ಈ ಹೋಟೆಲ್ಗೆ, ನೈಟ್ ಇನ್ನೇನು ಮನೆಗೆ ಹೋಗಿ ಅಡುಗೆ ಮಾಡೋದು ಅಂತ. ಈ ಸರಿ ಈ ಸ್ಪೇಸಿಗೆ ಬಂದಾಗ ನನ್ನ ಜೊತೆಲಿ ನನ್ನ ಮಗಳು ಕೂಡ ಇದ್ದಾಳೆ. ಆ ಟೈಮಲ್ಲಿ ನಾನು ಹೊಟ್ಟೆಲಿದ್ಲು. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಹೋಗಿರೋ ಪ್ಲೇಸಸ್ನ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಟೆಂಪಲ್ಗೆ ಜಾಸ್ತಿ ಹೋಗ್ತಿದ್ವಿ, ಶ್ರೀಚಕ್ರನಗರದಲ್ಲಿ ಇದೆಯಲ್ಲ ಶಿವನ ಟೆಂಪಲ್ಲು, ಅಲ್ಲಿ ಕೂಡ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಈ ಹೋಟೆಲು ಕೂಡ ನಾವು ಇವತ್ತು ಒಳಗಡೆ ಹೋಗಲಿಲ್ಲ ಅಂದರೂ ನೆಕ್ಸ್ಟ್ ಡೇ ಮತ್ತೆ ಬಂದಿದ್ವಿ. ಆವಾಗ ಹೋಗಿ ಕಾಫಿ ಕುಟ್ಕೊಂಡು ಬಂದ್ವಿ. ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಟೆಂಪಲ್ ಇದೆ ಆಯಿತಾ, ಅನುಪಮ ಹಾಸ್ಪಿಟ್ಲ್ ಹತ್ರ ಶಿವನ ದೇವಸ್ಥಾನ ಇದೆ, ಅಲ್ಲೂ ಕೂಡ ಹೋಗ್ತಾ ಇದ್ವಿ. ನಾವು ಇವನ್ ಡೆಲಿವರಿಗೆ ಅಡ್ಮಿಟ್ ಆಗಬೇಕಾದ್ರೂ ಕೂಡ ಹೋಗ್ಬಿಟ್ಟು ಅದಾದಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಿದ್ದು. ಅಲ್ಲಿಗೆ ಹೋಗಬೇಕು ಅನ್ನೋದಿದೆ ವಿಹಾ ಜೊತೆ. ನಾನು ನೆಕ್ಸ್ಟ್
ನೆಕ್ಸ್ಟ್ ಅವರೆಕಾಯಿ ಮೇಳ ಬಗ್ಗೆ ಹೇಳೋದಾದರೆ 3 ಡೇಸ್ ಇರುತ್ತೆ. ನಾನು ಬ್ರಾಡ್ಕಾಸ್ಟಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೆ, ಯಾರಾದರೂ ಇದ್ರೆ ಹೋಗಿ ಬರ್ತಾರೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಸ್ಟಾಲ್ಸ್ ಎಲ್ಲನೂ. ಆ್ಯಂಡ್ ಬ್ಯಾಗ್ಸ್ ಆಗಿರ್ಬೋದು, ಬಟ್ಟೆಗಳು ಆ್ಯಂಡ್ ಸ್ಲಿಪ್ಪರ್ಸ್ ಆಗಿರ್ಬೋದು, ಈ ರೀತಿ ಎಲ್ಲ ಬ್ರ್ಯಾಂಡೆಡೇ ಇತ್ತು. ಬಟ್ ನಾನು ಏನು ಕೂಡ ಶಾಪಿಂಗ್ ಮಾಡಲಿಲ್ಲ ನನಗೆ ಅಂತ. ಬಟ್ ಮನೆಗೆ ಒಂದು ಸ್ವಲ್ಪ ಐಟಮ್ ತೊಗೊಂಡೆ. 2 ಡೇಸ್ ಹೋಗಿದ್ದು. ನೆಕ್ಸ್ಟ್ ಡೇ ಕೂಡ ನಾವು ಹೋಗಿದ್ವಿ. ಅದ್ರದ್ದು ವ್ಲಾಗ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ವಿಹಮ್ಮಗೆ ಏನಾದರೂ ನಾವು ತೊಗೊಳ್ಬೋದೇನೋ ಅಂತ ಹೇಳಿ ಟಾಯ್ಸ್ನ ಚೆಕ್ ಮಾಡ್ತಾ ಇದ್ವಿ. ರಂಜಿತ್ ಅಂತೂ ಪ್ರತಿಯೊಂದನ್ನು ನೋಡ್ತಾ ಇದ್ರು, ವಿಹಾಗೆ ಏನಾದ್ರು ತೊಗೋಬೋದೇನೋ ಅಂತ. ಬಟ್ ಇದು ನೋಡಿದ್ವಿ, ತುಂಬಾ ಸೌಂಡ್ ಬರ್ತಿತ್ತು ಆಯಿತಾ. ಇನ್ನೆಲ್ಲ ಅವಳು ಹೆದರ್ಕೋತಾಳೆ ಅಂತೇಳಿ ನಾನು ಬೇಡ ಅದು ತೊಗೋಬೇಡಿ ಅಂತ ಹೇಳಿದೆ. ಆ್ಯಂಡ್ ಟಾಯ್ಸ್ ಕೂಡ 5th ಮಂತ್ 6th ಮಂತ್ ಮಕ್ಕಳು ಓಡೋ ಥರ ಯಾವುದು ಕೂಡ ಇರಲಿಲ್ಲ. ಲೈಕ್ ಕಾರ್ ಆಗಿರ್ಬೋದು, ರಿಮೋಟ್ ಕಾರ್, ಈ ರೀತಿ ಇತ್ತು. ಇನ್ನು ಇವಳು ಈ ಥರದ್ದೆಲ್ಲ ಇಷ್ಟಪಡ್ತಾಳೋ ಹೆಂಗೋ ನಮಗೆ ಗೊತ್ತಿಲ್ಲ ಅಲ್ವಾ. ಅವಳು ಸ್ವಲ್ಪ ದೊಡ್ಡೋಳಾದಾಗ ಮೇ ಬಿ ಹೆಣ್ಮಕ್ಳು ಜಾಸ್ತಿ ಇಷ್ಟಪಡೋದೆ ಸಾಫ್ಟ್ ಟಾಯ್ಸ್ ಆಗಿರ್ಬೋದು, ಈ ರೀತಿ. ನೋಡೋಣ, ಈ ಥರ ಟಾಯ್ಸ್ಗೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ, ಸ್ವಲ್ಪ ದಿನ. ಆ್ಯಂಡ್ ಈಗಲೇ ತುಂಬ ಟಾಯ್ಸ್ ಇದ್ದಾವೆ, ಅದರಲ್ಲೇ ಆಟ ಆಡ್ಕೊಂಡು. ಇನ್ನೊಂದು ನಾವು ಎಷ್ಟೇ ಟಾಯ್ಸ್ ತೊಗೊಂಡೋಗಿ ಇಟ್ರು 10 ಮಿನಿಟ್ಸ್ ನೋಡ್ತಾರೆ ಅಷ್ಟೇ ಮಕ್ಕಳು. ಅದಾದಮೇಲೆ ಅವ್ರಿಗೆ ಆಲ್ರೆಡಿ ಬೋರ್ ಆಗಿಬಿಡುತ್ತೆ. ನಾವು ಅವ್ರ ಮುಂದೆ ಪ್ಲೇ ಮಾಡಿ ಇಟ್ಟಿದ್ರು ಅವ್ರು ಬೇರೆ ಕಡೆನೇ ನೋಡ್ತಾ ಇರ್ತಾರೆ. ರಂಜಿತ್ ಈ ಥರದ್ದು ಏನಾದರೂ ಟ್ರೈ ಮಾಡ್ತಾ ಇರ್ತಾರೆ, ಏನೋ ಇದೆಯಲ್ಲ ಡಿಫ್ರೆಂಟಾಗಿ ನೋಡೋಣ ಅಂತೇಳಿ. ಇದು ಇವ್ರಿಗೆ ತೊಗೊಳಕ್ಕೆ ನೋಡ್ತಾಯಿದ್ರು. ನೀವು ತೊಗೋತೀರಾ ಅಷ್ಟೇ, 2 ಡೇಸ್ ಅದು ಅಲ್ಲೇ ಇಟ್ಬಿಡ್ತೀರಾ, ಸುಮ್ಮನಿರಿ ಅಂತ ಹೇಳಿದೆ. ಆ್ಯಂಡ್ ಇದು ಯಾವುದೋ ರೂಮ್ ಲೈಟಿಂಗ್ದೊಂದಿತ್ತು, ಅದನ್ನು ಕೂಡ ಆನ್ ಮಾಡಿ ತೋರಿಸಿದ್ರು. ಬ್ಲೂಟೂತ್ ಕನೆಕ್ಟ್ ಆಗುತ್ತಂತೆ ಇದನ್ನು ತೊಗೊಳ್ಳ ಅಂತ ಕೇಳ್ತಾಯಿದ್ರು. ನಾನು ನಿಜವಾಗ್ಲೂ ಈ ನಡುವೆ ಅಂತೂ ನೀವೇನಾದರೂ ಅಂದ್ಕೊಳ್ಳಿ, ಅನ್ನೆಸೆಸರಿಯಾಗಿ ಸುಮ್ಮನೆ ಏನಕ್ಕೆ ತೊಗೊಳ್ಳೋದು ಥಿಂಗ್ಸ್ ಬೇಡ ಅಂತೇಳಿ ಹೇಳ್ತಾ ಇರ್ತೀನಿ. ಅವ್ರು ಏನೇ ತೊಗೋತೀನಿ ಅಂದರೂ ಬೇಡ ಅಂತ ಹೇಳ್ತೀನಿ. ಈ ಲೈಟಿಂಗ್ ಏನು ಕೇಳಿ ನಾವು ಮನೇಲಿ ಆನ್ ಮಾಡೋದು ಇಲ್ಲ. ಒಂದು 2 ಡೇಸ್ ಅಷ್ಟೇ. ಅದು ಏನಾದರೂ ಮೂವಿ ನೋಡೋ ಟೈಮಲ್ಲಿ ಆನ್ ಮಾಡ್ಕೋಬೋದು. ಇನ್ನು ಮಲಗಿರೋ ಟೈಮಲ್ಲಂತೂ ನಮ್ಮಿಬ್ರಿಗೂ ಲೈಟ್ ಇದ್ರೇ ಆಗಲ್ಲ. ನಾನು ವಿಹಮ್ಮ ಇದ್ದಾಳೆ ಅಂತ ಒಂದು 0 ಕ್ಯಾಂಡಲ್ ಲೈಟ್ ಹಾಕೋತಿದ್ದೀನಿ ಅಷ್ಟೇ. ಸೊ ಹಂಗಾಗಿ ನಾನು ಬೇಡ ಅಂತ ಅಂದೆ. ಮುಂಚೆ ಎಲ್ಲ ಅನ್ನೆಸೆಸರಿ ಖರ್ಚು ಮಾಡಿದ್ದೀವಿ ಆಯಿತಾ, ತುಂಬಾ ಖರ್ಚು ಮಾಡಿದ್ದೀವಿ. ಮದುವೆ ಆಗೋದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀವಿ. ಮದುವೆ ಆದಮೇಲೆ ನಾನು ಸ್ವಲ್ಪ ಎಲ್ಲದರಲ್ಲೂ ಇಡ್ತಾ ಇರೋದು. ಆ್ಯಂಡ್ ತುಂಬಾ ಸ್ನ್ಯಾಕ್ಸ್ ಇತ್ತು, ಈ ರೀತಿ ಕುರ್ಕುರೆಗಳೆಲ್ಲನೂ. ಅಂದರೆ ಕುರ್ಕುರೆ ಅಂತೀನಿ, ಏನಂತಾರೆ, ಪಾಪಡ್ಸ್ ಎಲ್ಲನೂ. ಅದೇನಂದರೆ ಫುಲ್ ಪ್ಯಾಕೆಟ್ ತೊಗೋಬೇಕಂತೆ. ನಾವು ತೊಗೊಂಡೋಗಿ ಒಂದು 2 ಡೇಸ್ ಮಾಡ್ಕೋತೀವಿ, ಸುಮ್ಮನೆ ಅಷ್ಟೊಂದು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲಿಲ್ಲ. ಗಾರ್ಲಿಕ್ ಫ್ಲೇವರ್ ಎಲ್ಲ ಇತ್ತು. ಗಾರ್ಲಿಕ್ ಫ್ಲೇವರ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಸ್ಟಿಲ್ ನನಗೇನೋ ಅದು ಬೇಡ ಅಂತ ಅನ್ನಿಸ್ತು. ಎಣ್ಣೆದು ಯಾವಾಗಲೂ ಫ್ರೈ ಮಾಡ್ಕೊಂಡು ತಿನ್ನೋದು ಯಾಕೆ ಅಂತ ಹೇಳಿ. ನೆಕ್ಸ್ಟು ಪಿಕಲ್ಸ್ ಎಲ್ಲನೂ ಇತ್ತು ಆಯಿತಾ. ಬಟ್ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಮನೇಲೇ ಗಾರ್ಲಿಕ್ ಪಿಕಲ್ ನಾವು ಎಷ್ಟು ಇಷ್ಟಪಟ್ಟು ತೊಗೊಂಡ್ವಿ. ಆಲ್ರೆಡಿ ಇನ್ನು ಅದೇ ಎಷ್ಟು 3/4 ಡಬ್ಬ ಹಾಗೆ ಇದೆ. ಎಲ್ಲನೂ ಅಷ್ಟೇ, ಸ್ವಲ್ಪ ದಿನ ಅಷ್ಟೇ ನಾವು ಯೂಸ್ ಮಾಡೋದು. ಅದಾದಮೇಲೆ ಮರ್ತು ಬಿಡ್ತೀವಿ, ಇಲ್ಲ ಇನ್ನೇನು ಬಿಡು ತಿನ್ನೋದು, ಈ ರೀತಿ ನೆಗ್ಲೆಕ್ಟ್ ಮಾಡೋದಾಗುತ್ತೆ. ಆ್ಯಂಡ್ ಸ್ವಲ್ಪ ಎಲೆಕ್ಟ್ರಿಕ್ ಬ್ರಷ್ ಎಲ್ಲ ಇತ್ತು. ಈ ಥರ ಅಂತೂ ಯಪ್ಪ ಅವಾಗ ಎಷ್ಟು ತೊಗೋತಿದ್ವಿ ಅಂದರೆ, ಈ ಥರ ಕೀಬಂಚ್ ಬೊಂಬೆಗಳದೆಲ್ಲನೂ. ಈಗೆಲ್ಲ ಈ ಥರದ್ರ ಮೇಲೆ ಏನೋ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನು ಜಾತ್ರೆಗೆ ಹೋದ್ರು ಈ ರೀತಿ ಏನಾದರೂ ಸ್ಟಾಲ್ಸಿಗೆ ಬಂದ್ರೂ ಏನಾದರೂ ಒಂದು ಸುಮ್ಮನೆ ಪರ್ಚೇಸ್ ಮಾಡ್ತಿದ್ದೆ. ಬಟ್ ಈಗೇನೋ ಅಷ್ಟು ಇಂಟ್ರೆಸ್ಟ್ ಯಾವುದ್ರ ಮೇಲೂ ಕೂಡ ಇಲ್ಲ. ನಾನು ಮುಂಚೆನೇ ಹೇಳಿದ್ದೆ ಜಾತ್ರೆಗೆ ಹೋದಾಗ ವ್ಲಾಗಲ್ಲಿ. ಆ್ಯಂಡ್ ಇಲ್ಲಿ ನನಗೆ ಸ್ವೆಟರ್ಸ್ ಓಕೆ ತೊಗೊಳ್ಳೋಣ ಅಂತ ಅನ್ನಿಸ್ತು ಆಯಿತಾ. ಬಟ್ ನನಗೆ ಬೇಕಾಗಿರೋ ಕಲರ್ ಅಲ್ಲಿ ಇರಲಿಲ್ಲ. ಒಬ್ರು ಆಲ್ರೆಡಿ ತೊಗೊಂಡಿದ್ರು, ಅದೇ ಥರದ್ದು ಇದ್ದರೆ ನೋಡಿ ಅಂತ ಹೇಳಿದೆ ಅವ್ರಿಗೆ. ಚೆಕ್ ಮಾಡ್ತೀನಿ ರೀ ಮ್ಯಾಮ್ ಇದೆ ಅಂತ ಅಂದ್ಬಿಟ್ಟು. ಪಾಪ ಅವರೆಲ್ಲ ಚೆಕ್ ಮಾಡೋರು ಸಿಗಲಿಲ್ಲ. ಇನ್ನು ಬೇರೆದು ಯಾವುದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೈಜ್ ಕೂಡ ಸ್ವಲ್ಪ ತುಂಬ ದೊಡ್ಡದಾಗಿದ್ವು, ಕೆಲವೊಂದು ತುಂಬ ಚಿಕ್ಕದಾಗಿದ್ವು. ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದೆ. ನೆಕ್ಸ್ಟ್ ಜ್ಯುವೆಲರಿ ಕಲೆಕ್ಷನ್ಸ್, ಯಾರಾದರೂ ವೆಡ್ಡಿಂಗ್ ಫಂಕ್ಷನ್ಸ್ ಏನಾದರೂ ಬೇಕಿದ್ದರೆ ಇಲ್ಲಿ ತೊಗೋಬೋದಿತ್ತು. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಜ್ಯುವೆಲರಿ ಕಲೆಕ್ಷನ್ಸ್. ನಾನು ಹೇಳಿದ್ದೀನಲ್ಲ ಆಲ್ರೆಡಿ, ಎಷ್ಟೊಂದು ಆರ್ಟಿಫಿಷಿಯಲ್ ಇದೆ, ನಾನು ಯೂಸ್ ಮಾಡಲ್ಲ. ಆರ್ಟಿಫಿಷಿಯಲ್ ನನಗೆ ಯಾಕೋ ಈಗ ಅಷ್ಟು ಇಷ್ಟ ಆಗ್ತಿಲ್ಲ. ಹಾಕೊಂಡ್ರು ನನಗೆ ಆಗಲ್ಲ, ಅದು ಇನ್ಫೆಕ್ಷನ್ ಥರ ಆಗಿಬಿಡುತ್ತೆ, ಗುಳ್ಳೆಗಳೆಲ್ಲ ಆಗಿಬಿಡ್ತವೆ. ನೆಕ್ಕಿಗೆ ಏನಾದರೂ ಹಾಕೊಂಡ್ರು ಅಷ್ಟೇ, ಕೈಗೆ ಏನಾದರೂ ಹಾಕೊಂಡ್ರು ಅಷ್ಟೇ. ಸೊ ಹಂಗಾಗಿ ನಾನು ಅದ್ರ ಮೇಲೆಲ್ಲ ಇನ್ಮೇಲಿಂದ ಇನ್ವೆಸ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಇಫ್ ಇನ್ ಕೇಸ್ ತೊಗೊಂಡ್ರು, ತುಂಬ ಇಷ್ಟ ಆಗಿ ಯಾವುದಾದ್ರೂ ಆರ್ಟಿಫಿಷಿಯಲ್ ತೊಗೊಂಡ್ರು ಒಂದು 2-3 ಅವರ್ಸ್ ಹಾಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲೇನು ಪರ್ಚೇಸ್ ಮಾಡಲಿಲ್ಲ. ಆ್ಯಂಡ್ ಕ್ಯೂಟ್ ಟಾಯ್ಸ್ ಎಲ್ಲನೂ ಇದ್ವು. ಬಟ್ ನಾವು ಕೈಯಲ್ಲಿ ಇದನ್ನು ಇಟ್ಕೊಂಡೇ ಕೂರೋಕ್ಕಾಗುತ್ತಾ? ಅವಳ ಮುಂದೆ ಇಟ್ಟು ಪ್ಲೇ ಮಾಡೋ ಥರ ಇರಬೇಕು. ನಾವೇನಾದರೂ ಆರಾಮಾಗಿ ಬೇರೆ ಕೆಲಸಗಳು ಮಾಡ್ಕೋಬೋದು. ಆ್ಯಂಡ್ ಈ ರೀತಿ ಟಾಯ್ಸ್ ಸ್ವಲ್ಪ ಭಯ ಕೊಡ್ಸೋದಕ್ಕೆ, ಬಾಯಲ್ಲೆಲ್ಲಾದರೂ ಇಟ್ಕೊಂಡ್ರೆ ತರಿಸ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಗಿಲ್ಕೆಲ್ಲ ಬರ್ತಾವಲ್ವ, ಅದು ಸ್ವಲ್ಪ ರಫ್ ಇತ್ತು. ನನ್ನ ವಿಹಮ್ಮ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದು. ಎಂಡ್ವರೆಗೂ ಅಂದರೆ ಎಲ್ಲ ಸ್ಟಾಲ್ಸ್ ನೋಡೋವರೆಗೂ ತುಂಬ ಚೆನ್ನಾಗಿ ಆರಾಮಾಗಿದ್ಲು. ಎಲ್ಲನೂ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾಯಿದ್ಲು. ನಮಗೇನು ಕಾಟ ಕೊಡಲಿಲ್ಲ. ಲಾಸ್ಟ್ ಫುಡ್ ಸ್ಟಾಲ್ಗೆ ಅಂತ ಹೋದ್ವಿ. ಆ ಟೈಮಲ್ಲಿ ಮಳೆ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಯಿತು. ಒಂದು 10 ನಿಮಿಷ ಅಲ್ಲೇ ಸೈಡಲ್ಲಿ ನಿಂತ್ಕೊಂಡ್ವಿ. ಮತ್ತು ಮಳೆ ಸ್ಟಾಪ್ ಆಯಿತು. ಇನ್ನೇನು ಫುಡ್ ತಿನ್ನೋಣ ಅಂತ ಹೋದರೆ ಅಷ್ಟೊತ್ತಿಗೆ ಅವಳು ಕೂಡ ನಿದ್ದೆ ಟೈಮು ಅಂತ ಅನಿಸುತ್ತೆ ಅಳ್ತಾ ಇದ್ಲು. ಅಲ್ಲೇ ಭುಜದ ಮೇಲೆ ಹಾಕ್ಕೊಂಡು ರಂಜಿತ್ ಮಲಗ್ಸೋಕ್ಕೆ ಟ್ರೈ ಮಾಡ್ತಿದ್ರು. ಮಲ್ಕೋತಿದ್ಲು. ಬಟ್ ಜನ ಏನಾರ ಸೌಂಡ್ ಆದರೆ ಪಟ್ ಅಂತ ಎದ್ದೊಳ್ತಿದ್ಲು. ಸೊ ಹಂಗಾಗಿ ಫುಡ್ಡಲ್ಲಿ ನಾವೇನು ಅಷ್ಟಾಗಿ ಟ್ರೈ ಮಾಡಲಿಲ್ಲ. ಈ ಜಾಮೂನ್ ಅಂತೂ ನಮ್ಮ ಯಜಮಾನ್ರಿಗೆ ತುಂಬಾ ಫೇವ್ರೇಟ್ ಜಾಮೂನು. ಸೊ ಹಂಗಾಗಿ ಒಂದು ಟ್ರೈ ಮಾಡ್ತೀನಿ ಅಂತೇಳಿ ತೊಗೊಂಡ್ರು. ನಾನು ಒಂದು ಬೈಟ್
ತಿಂದೆ, ಚೆನ್ನಾಗಿ ಅನ್ನಿಸ್ತು. ಲಾಸ್ಟಲ್ಲಿ ಬಂದಿದ್ದೆ ನಾವು ಪಾತ್ರೆ ಅಂಗಡಿಗೆ. ನನಗೊಂದು ಬಾಣಲಿ ಬೇಕಿತ್ತು, ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ಎಲ್ಲನೂ. ನಾನು ಮನೆಗೆ ಹೋದ್ಮೇಲೆ ಅದ್ರ ಪ್ರೈಸ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ಶೇರ್ ಮಾಡ್ತೀನಿ. ಆ್ಯಂಡ್ ದೋಸೆ ಪಾಯಿಂಟ್ ಇದೆ, ರೀಸೆಂಟಾಗಿ ಓಪನ್ ಆಗಿರೋದು ಡಿ ಗ್ರೂಪ್ ಪ್ಲೇಟಲ್ಲಿ. ಅಲ್ಲಂತೂ ದೋಸೆ ತುಂಬ ಚೆನ್ನಾಗಿರುತ್ತೆ, ಒಂದು 5-6 ಥರ ದೋಸೆ ಸಿಗುತ್ತೆ ಅಷ್ಟೇ, ಬೇರೆ ಐಟಮ್ಸ್ ಏನೂ ಸಿಗಲ್ಲ ಅಲ್ಲಿ. ಅಲ್ಲೋಗಿ ನಾವು ದೋಸೆ ತಿಂದ್ಕೊಂಡ್ವಿ. ಲಂಚ್ ಅಂದರೆ ಡಿನ್ನರ್ ಟೈಮ್ ನಾವು ಡಿನ್ನರ್ಗೆ ಅಲ್ಲೇ ಹೋಗಿದ್ದು. ಅವರೆಕಾಯಿ ಮೇಳದಲ್ಲಿ ನಾವೇನೂ ತಿನ್ನಲಿಲ್ಲ ಜಾಮೂನ್ ಬಿಟ್ಟರೆ. ಸೊ ಇಲ್ಲಿ ಊಟ ಮಾಡಿಕೊಂಡು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 10 ಆಗಿತ್ತು. ವಿಹಮ್ಮ ಕೂಡ ಈ ಹೋಟೆಲಿಗೆ ಊಟ ಮಾಡೋಕ್ಕೆ ಬಂದಾಗ ಮಲಗಿದ್ಲು. ಸೊ ಹಂಗಾಗಿ ನಾವು ಕೂಡ ನಿಧಾನವಾಗೇ ನಮಗೇನು ಬೇಕೋ ಆರ್ಡ್ರ್ ಮಾಡಿಕೊಂಡು ದೋಸೆದಲ್ಲೇ ತಿನ್ಕೊಂಡು ಮನೆಗೆ ಬಂದ್ವಿ. ಓಕೆ ಗಾಯ್ಸ್, ನಾನೀಗ ನೆನ್ನೆ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತೇಳಿ ತೋರಿಸ್ತೀನಿ. ನೆನ್ನೆ ನೈಟೇ ತೋರಿಸಿ ಮಲಗೋಣ ಅಂತ ಅಂದ್ಕೊಂಡೆ, ಬಟ್ ನಾವು ನೈಟ್ ಮನೆಗೆ ಬಂದಾಗ 10 ಗಂಟೆ ಆಗಿತ್ತು. ದೋಸೆ ಪಾಯಿಂಟಲ್ಲಿ ಸ್ವಲ್ಪ ನಿಧಾನವಾಗೇ ಊಟ ಮಾಡಿದ್ವಿ. ವಿಹ ಬೇರೆ ಮಲಗಿದ್ಲಲ್ವ, ಸೊ ಆರಾಮಾಗಿ ನಿಧಾನವಾಗಿ ತಿನ್ಕೊಂಡು ಹೋಗೋಣ ಅಂತೇಳಿ ಮನೆಗೆ ಬಂದಾಗ ಫುಲ್ ಟಯರ್ಡು ಮಲ್ಕೊಂಡ್ಬಿಟ್ಟಿದ್ದಾಯಿತು. ಇವಾಗ ನಾನು ನೆಕ್ಸ್ಟ್ ಡೇ ತೋರಿಸೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ನಾನು ಈವನ್ ಬ್ರಾಡ್ಕಾಸ್ಟಲ್ಲೂ ಜಸ್ಟ್ ತಾನೇ ಹಾಕ್ತೆ. ಯಾರಾದರೂ ಆಂಧ್ರಹಳ್ಳಿ ಸರೌಂಡಿಂಗ್ ಇದ್ದರೆ ಹೋಗಿ. ಆ್ಯಂಡ್ ಜ್ಯುವೆಲರಿ ಅಂತೂ ತುಂಬ ಚೆನ್ನಾಗಿದ್ದಾವೆ. ನನಗೆ ಆರ್ಟಿಫಿಷಿಯಲ್ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡೋದು ಬೇಡ ಅಂತ ಅನ್ಕೋತೀನಿ ಸಮ್ಟೈಮ್ಸ್. ಯಾಕಂದರೆ ನಾನು ಯೂಸ್ ಮಾಡಲ್ಲ, ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮದುವೆ ಟೈಮಲ್ಲಿ ಎಷ್ಟೊಂದು ತೊಗೊಂಡಿದ್ದೀನಿ, ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಇವಾಗ ಯಾರಾದರೂ ವೆಡ್ಡಿಂಗ್ ಇಲ್ಲ ಏನಾದರೂ ಫಂಕ್ಷನ್ಸ್ ಇದ್ದರೆ ನೀವು ಆರಾಮಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ಸದ್ಯಕ್ಕೆ ನಮ್ಮಲ್ಲಿ ಯಾವುದೇ ರೀತಿ ಫಂಕ್ಷನ್ ಇಲ್ಲ, ಏನೂ ನೀಡಿಲ್ಲ ಅಂತ ಅನ್ನಿಸ್ತು, ಹಂಗಾಗಿ ನಾನೇನು ತೊಗೊಳ್ಳಲ್ಲ. ನಿಮ್ಗೇನಾದರೂ ನೀಡಿದ್ದು ಇತ್ತು ಅಂದರೆ ಹೋಗಿ ತೊಗೊಳ್ಳಿ ಅಷ್ಟೇ. ಜಾಸ್ತಿ ಆರ್ಟಿಫಿಷಿಯಲ್ ಮೇಲೆಲ್ಲ ನೀವು ಅಷ್ಟೇ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ನನ್ನ ಸಜೆಷನ್ ಅಷ್ಟೇ, ನಿಮ್ಮ ಇಷ್ಟ. ಆಮೇಲೆ ಅದಕ್ಕೂ ಕಮೆಂಟ್ ಮಾಡಬೇಡಿ. ಇವಾಗ ನಾನು ಸದ್ಯಕ್ಕೆ ಅಲ್ಲಿ ಶಾಪ್ ಮಾಡಿರೋದು ಕಾಟನ್ ಕುರ್ತಾಸ್ ತುಂಬ ಚೆನ್ನಾಗಿದ್ದಾವೆ. ಶಾರ್ಟ್ ಕುರ್ತಾ ತೊಗೊಂಡೆ ಒಂದು, ನೋಡಿ ದೊಡ್ಡದಾಗಿದೆ ಅಲ್ವಾ. ನಾನು ಸ್ವಲ್ಪ ಲೂಸ್ ಇರಲಿ ಅಂತೇಳಿ ದೊಡ್ಡ ತೊಗೊಂಡಿದ್ದೀನಿ. 38 ಸೈಜ್ ಇದು. 42, 44 ಎಲ್ಲ ಇತ್ತು ಅಂತ ಅನಿಸುತ್ತೆ. ನನ್ನ ಕಣ್ಣಿಗೆ 42 ಕಾಣಿಸ್ತು, 36 ಇತ್ತು. ನಾನು 38 ಇರಲಿ, ಬೇಕಾದ್ರೆ ದೊಡ್ಡದಾದರೆ ಸ್ಟಿಚ್ ಮಾಡಿಸ್ಕೋಬೋದು ಅಂತೇಳಿ ತಗೊಂಡೆ. ಇದು ಸ್ವಲ್ಪ ಕರೆಕ್ಟಾಗಿ ಆಗುತ್ತೆ ಅಂತ ಅನ್ನಿಸ್ತಿದೆ ಈ ಸೈಜ್. ನಂದು ಕರೆಂಟ್ ವೆಯ್ಟ್ ಎಲ್ಲ ಚೆಕ್ ಮಾಡಿದ್ರೆ ಸ್ಲೀವ್ ಸ್ವಲ್ಪ ದೊಡ್ಡದಾಗ್ಬೋದು ಅಂತ ಅನಿಸುತ್ತೆ. ಬಟ್ ಇದು ಕಾಟನ್ ಅಲ್ವಾ, ಬಾಟಲ್ ಹಾಕಿದರೆ ಮತ್ತೆ ಟೈಟ್ ಆಗಿಬಿಡುತ್ತೆ. ಇರಲಿ, ಸ್ಲೀವ್ ಪ್ಯಾಟ್ರನ್ ಅಲ್ಲ, ಇಲ್ಲಿ ವಿ ಶೇಪ್ ಎಲ್ಲ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ನೊಂದು ನಾನು ಬಾಣಲಿ ತೊಗೊಂಡೆ, ಪಾತ್ರೆ ನೋಡ್ತಿದ್ವಿ ಅಲ್ವಾ. ಸೊ ಒಂದು ಬಾಣಲಿ ತೊಗೊಂಡೆ. ಇದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ವೆಯ್ಟ್ ಇದೆ. ನನಗೆ ಈ ರೀತಿ ತಳ ದಪ್ಪ ಇರೋ ಬಾಣಲಿ ಬೇಕಿತ್ತು. ನಮ್ಮ ಯಜಮಾನ್ರು ತೊಗೊಬನ್ನಿ ಅಂದರೆ ತಳ ತೆಳ್ಳಗಿರೋದು ತೊಗೊಂಡು ಬಂದಿದ್ದಾರೆ. ಅದು ಹೆಂಗಂದರೆ ಬೇಗ ಬಾಣಲಿ ಕಾದ್ಬಿಡುತ್ತೆ. ಇದಾದರೆ ಚೆನ್ನಾಗಿದೆ ನೋಡಿ. ಪುಟಾಣಿ ಏನಿಲ್ಲ, ನನಗೂ ರಂಜಿತ್ಗೂ ಆರಾಮಾಗಿ ಆಗುತ್ತೆ. ಸೊ ಹಂಗಾಗಿ ನಾನೇನಂತ ಅನ್ಕೊತಿದ್ದೀನಿ ಅಂದರೆ ಅಲ್ಲಿ ಪಾತ್ರೆ ಕಲೆಕ್ಷನ್ಸ್ ಇನ್ನೂ ಚೆನ್ನಾಗಿತ್ತು. ಇವತ್ತು ರಂಜಿತ್ ಮನೆಯಲ್ಲೇ ಇರ್ತಾರೆ, ಫ್ರೀಯಾಗಿದ್ದಾರೆ. ಇವತ್ತೇಗಿದ್ರು ಸ್ವಲ್ಪ ಕೆಲಸಗಳ ಮೇಲೆ ಆಚೆ ಹೋಗ್ತಾ ಇದ್ದೀವಿ, ನಿಯರ್ ಬೈ ಅಲ್ಲಿಗೆ ಹೋಗಬೇಕು. ಸೊ ಒಂದು ರೌಂಡ್ ಹೋಗ್ಬಿಟ್ಟು ಇನ್ನು ಪಾತ್ರೆ ಬೇರೆ ಏನಾದರೂ ನೋಡಿ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಅನ್ಕೋತಿದ್ದೀನಿ. ನೋಡೋಣ. ಯಾಕಂದರೆ ನಾವು ಮದುವೆ ಆದಾಗಿಂದ ಪಾತ್ರೆಗಳು ಅಷ್ಟು ತೊಗೊಂಡಿಲ್ಲ, ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀವಿ. ಈಗಲೂ ಅಷ್ಟೇ, ಹೋದರೆ ಏನಾದರೂ ನೀಡಿದ್ದರೆ ತೊಗೊಂಬರ್ತೀವಿ. ಅಂದರೆ ನೆಸೆಸರಿ ತೊಗೋಬೋದು, ಏನಕ್ಕನ ಯೂಸ್ ಆಗುತ್ತೆ ನನಗಿದ್ರೆ ಮಾತ್ರ ತೊಗೊಳ್ಳೋದು. ಪಾತ್ರೆಗಳ ಮೇಲೂ ನನಗೆ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಬಾಡಿಗೆ ಮನೆ ಅಲ್ವಾ, ಖಾಲಿ ಮಾಡ್ತಾ ಇರ್ತೀವಿ. ಸುಮ್ಮನೆ ಸ್ವಂತ ಮನೆ ಆದರೆ ತೊಗೊಂಡು ಇಟ್ಕೋಬೋದು. ಇನ್ನೊಂದು ಪಾತ್ರೆಗಳ ಮೇಲೆಲ್ಲ ನನಗೆ ಅಷ್ಟು ಇನ್ವೆಸ್ಟ್ ಮಾಡೋದು ಇಷ್ಟ ಆಗೋಲ್ಲ. ಯಾಕಂದರೆ ನಾವು ಬಳಸೋದೇ ತುಂಬ ಕಡಿಮೆ. ಡೈಲಿ ಎಸೆನ್ಷಿಯಲ್ಸ್ ಏನೇನು ಬೇಕೋ ಅಷ್ಟು ಮಾತ್ರನೇ. ಯಾರಾದರೂ ಜನ ಬಂದಾಗ ಸ್ವಲ್ಪ ಐಟಮ್ಸ್ ಜಾಸ್ತಿ ಮಾಡಬೇಕು ಅಂದರೆ ಆ ಥರದ್ದು ಒಂದೊಂದು ಐಟಮ್ಸ್ ಇರಬೇಕು ಅಷ್ಟೇ. ಬಿಟ್ಟರೆ ಇನ್ನೇನು ಪ್ಲೇಟ್ಸ್ ಸ್ವಲ್ಪ ಜಾಸ್ತಿ ಇರಬೇಕು, ಗ್ಲಾಸಸ್ಸು, ಸ್ಪೂನ್ಗಳು ಅಷ್ಟೇ. ಬಿಟ್ಟರೆ ಇನ್ನೇನು ಅಂತ ನೀಡಿರಲ್ಲ. ಇದರಲ್ಲಿ ನಮ್ಮಿಬ್ರಿಗೆ ಸಾಕು. ಏನಾದರೂ ಪಲ್ಯ ನಾವು ಜಾಸ್ತಿ ಮಾಡ್ತಿರ್ತೀವಲ್ವ, ಅದಕ್ಕಾಗಿಯೇ ಬಾಣಲಿ ತೊಗೊಂಡಿದ್ದಷ್ಟೇ. ಇದೊಂದಾಯಿತು. ಆ್ಯಂಡ್ ಇನ್ನು ನಾನು ಅವರೆಕಾಳು ತೊಗೊಂಡು ಬಂದ್ವಿ. ಅವರೆಕಾಳು ಮೇಳಾಗಿ ಹೋಗ್ಬಿಟ್ಟು ಅವರೆಕಾಳು ಚಿಪ್ಸ್ ಅಂತ ಬರುತ್ತಲ್ಲ, ಈ ಥರ ಇಷ್ಟಕ್ಕೆ 100 ರೂಪೀಸು. ಇನ್ನು ಮಿಕ್ಸ್ ಕಾಳ್ದು ಇತ್ತು, ಬೇಕಾದ್ರೆ ತೊಗೋಬೋದು. ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದಾದಮೇಲೆ ಇಷ್ಟೇ ಶಾಪಿಂಗ್ ಮಾಡಿದ್ದೆ ಅಂತ ಬಂದರೆ ಇಷ್ಟೇ ಅಂತ ಅನಿಸುತ್ತೆ. ವೀಕಾಗಿ ಏನಾದರೂ ತೊಗೊಂಡ್ವಾ? ವೀಕಾಗಿ ಏನಾದ್ರು ತೊಗೊಂಡಿಲ್ಲ, ಇಷ್ಟೇ ಅಂತ ಅನಿಸುತ್ತೆ. ನಾನು ಶಾಪ್ ಮಾಡಿದ್ದು ಬರೀ ಅಂತ ತೊಗೊಂಡಿಲ್ಲ. ಫ್ಲಿಪ್ಕಾರ್ಟ್ದೊಂದು ಪಾರ್ಸಲ್ ಬಂದಿದೆ, ಅನ್ಪ್ಯಾಕ್ ಮಾಡೋಣ. ಏನಂದರೆ ರಾಖಿ ಹಬ್ಬ ಹತ್ರ ಬರ್ತಿದೆ. ಸೊ ಏನಾದರೂ ನೀವು ತೊಗೋಬೇಕು ಅಂತ ಇದ್ದರೆ ತೊಗೊಳ್ಳಿ, ಆಫರ್ ನಡೀತಿದ್ದಾವೆ ಫ್ಲಿಪ್ಕಾರ್ಟಲ್ಲಿ. ಸೊ ಹಂಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ.
ತುಂಬ ಡಿಸ್ಕೌಂಟಲ್ಲಿ ನಡೀತಿದೆ ಆಯಿತಾ. ನೋಡಿ ಎಷ್ಟು ಕ್ಯೂಟಾಗಿದೆ. ಏನಿದು ಕಪ್ ಮಗ್ಗಲ್ಲಿ ಏನೇನೋ ಬರೆದಿದ್ದಾರೆ. ಯು ಕುಡ್ ಬಿ ಎನಿಥಿಂಗ್. ಚೆನ್ನಾಗಿದೆ. ಅಕ್ಕಿ ಏನೋ ಒಂದು ಲೆಟರ್ ಥರ ಇಟ್ಟಿದ್ದಾರೆ. ಅದಾದಮೇಲೆ ರಾಖಿ ಕೂಡ ಚೆನ್ನಾಗಿದೆ. ವಿಹಮ್ಮ ಕಟ್ಟಬೇಕಲ್ವ ಇವಾಗ, ಫಸ್ಟ್ ಇಯರ್ ಅವಳು ಯಾರಿಗಾದ್ರೂ ಕಟ್ಬೋದು. ಅಣ್ಣ ಯಾರಿಗಾನ ಕಟ್ಟಂಗಿದ್ರೆ ಅಣ್ಣ ಅವ್ರಿಗೆ ಕಟ್ಬೋದು. ನನಗಂತೂ ಅಣ್ಣ ಯಾರೂ ಇಲ್ಲ. ಚೆನ್ನಾಗಿದೆ ಅಲ್ಲ ಪ್ಯಾಕೇಜಿಂಗು. ಇದೊಂದು ಚೆನ್ನಾಗಿ ಬಂದಿದೆ. ರಿಟರ್ನ್ ಏನು ಮಾಡೋಕ್ಕೋಗಲ್ಲ. ನಾನು ಲಿಂಕ್ ಬೇಕಾದರೆ ಲಿಂಕಲ್ಲಿ ಕೊಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಆದಷ್ಟು ಬೇಗ ಚೆಕ್ ಮಾಡಿ. ತುಂಬ ಅಂದರೆ ತುಂಬ ಡಿಸ್ಕೌಂಟಲ್ಲಿ ಸಿಗ್ತಿದೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಡಿಸ್ಕೌಂಟ್ ಸಿಗ್ತಿದೆ. ಆಫರ್ ಚೆನ್ನಾಗಿ ನಡೀತಿದೆ. ಏನಾದರೂ ತೊಗೊಳೋಂಗಿದ್ರೆ ತೊಗೊಳ್ಳಿ. ಫ್ಲಿಪ್ಕಾರ್ಟಲ್ಲಿ ನೀವೇನಾದರೂ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ. ಇದರಲ್ಲೂ ಸೇಮ್ ಅಕ್ಷತೆ, ಅರಿಶಿನ, ಕುಂಕುಮ ಎಲ್ಲವೂ ಇದೆ. ಅದಾದಮೇಲೆ ಇದು ಚಾಕ್ಲೇಟ್ದು. ನೆಕ್ಸ್ಟ್ ಇದೊಂದು ಇದೊಂದು ರಾಖಿನೇ. ಇದು ಕೂಡ ಚೆನ್ನಾಗಿದೆ. ಎರಡೇ ತರಿಸಿದ್ದೀನಿ ನಾನು. ಇದೆರಡದು ನಾನು ಹೇಳ್ದಂಗೆ ಲಿಂಕಲ್ಲಿ ಕೊಡ್ತೀನಿ. ಬೇಕಿದ್ರೆ ನೀವು ತೊಗೊಳ್ಳಿ. ಇನ್ನೂ ಕಲೆಕ್ಷನ್ಸ್ ಬೇಕಾಗಿರುತ್ತೆ, ಎಲ್ಲರೂ ಹೋಗಿ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ನಾನು ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂಥರ ಛೋಟಾ ವ್ಲಾಗ್. ನಮ್ಮದು ಈವ್ನಿಂಗ್ ನೈಟ್ ರೂಟೀನ್ ಹೇಗಿತ್ತು ಅಂತ ತೋರಿಸಿದ್ದೀವಿ. ರೂಟೀನ್ ಅನ್ನೋದಕ್ಕಿಂತ ನಮ್ಮದು ಈವ್ನಿಂಗ್ ಯಾವ ರೀತಿ ಇತ್ತು ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಹಮ್ಮಗೆ ಸ್ವಲ್ಪ ಜ್ಯುವೆಲರಿ ಅಲ್ಲ, ಬಟ್ಲು ಬೇಕಿತ್ತು, ಬೆಳ್ಳಿ ಬಟ್ಲು. ಅದನ್ನು ತೊಗೊಂಬರಕ್ಕೆ ಇವಾಗ ಓಡೋಣ ಅಂತ ಅಂದ್ಕೊಂಡಿದ್ದೀವಿ. ರಂಜಿತ್ 4ಗೆ ಹೋಗೋಣ ಅಂತ ಹೇಳಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ ಪಾಪು ನೋಡ್ಕೊತ. ಬೆಳ್ಳಿ ಬಟ್ಲು ತೊಗೋಬೇಕು. ಆ್ಯಂಡ್ ಬೆಳ್ಳಿ ಸ್ಪೂನ್ ನೋಡೋಣ. ನಾನು ಇನ್ನೂ ಥಿಂಕ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅದನ್ನ ಭಯ ನನಗೆ ಸ್ಪೂನಲ್ಲಿ ತಿನ್ಸೋಕೆ. ಮಕ್ಳಿಗೆಲ್ಲ ಇಟ್ಕೊಂಡ್ಬಿಟ್ರೆ ಯಾಕೆ ಬೇಕು ಅಂತ ಸಿಕ್ಕಾಪಟ್ಟೆ ಭಯ. ಸ್ಪೂನ್ 50-50 ತೊಗೊಂಡ್ರೆ ತೊಗೋತೀನಿ, ಇಲ್ಲಾಂದರೆ ಇಲ್ಲ. ಬಟ್ಲು ಮಾತ್ರ ಬೇಕು. ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ, ಸ್ವಲ್ಪ ಗ್ರಾಮ್ಸ್ ಜಾಸ್ತಿ ಇರೋದೇ ತೊಗೊಳ್ಳೋಣ ಅಂತ ಅನ್ಕೋತಿದ್ದೀನಿ. ನೋಡೋಣ, ಅಲ್ಲೋಗಿ ಡಿಸೈನ್ ಮೇಲೆ ಡಿಸೈಡ್ ಮಾಡೋದು. ಅದಾದಮೇಲೆ ನಾನು ಕಾಲುಂಗ್ರ ಚೇಂಜ್ ಮಾಡೋಣ ಡಿಸೈನ್. ಮದುವೆ ಆದಾಗಿಂದ ಅದೇ ಥರ ಡಿಸೈನ್, 2 ರಿಂಗ್ ಬರುತ್ತಲ್ವ, ಅದೇ ಥರ ಡಿಸೈನ್ ಹಾಕಿದ್ದೀನಿ. ಸೊ ಚೇಂಜ್ ಮಾಡೋಣ, ಕಲೆಕ್ಷನ್ಸ್ ಚೆಕ್ ಮಾಡೋಣ. ಬೆಂಗಳೂರಲ್ಲಿ ಹೆಂಗಿದ್ರು ಕಲೆಕ್ಷನ್ಸ್ ಚೆನ್ನಾಗೇ ಇರುತ್ತಲ್ವ. ಸೊ ಇಲ್ಲೊಂದು ಶಾಪ್ ಇದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಸಿಲ್ವರ್ ಐಟಮ್ಸ್. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ರಂಜಿತ್ಗೆ ಅವ್ರು ಸ್ವಲ್ಪ ಗೊತ್ತು ಇನ್ ದ ಸೆನ್ಸ್ ಇವರು ಹೋಗ್ತಿರ್ತಾರೆ ಅಲ್ಲಿ ಸ್ವಲ್ಪ ಕೆಲಸಗಳ ಮೇಲೆ, ಆ ಥರ ಅಷ್ಟೇ. ಬಿಟ್ಟರೆ ಏನು ಫ್ರೆಂಡ್ ಆ ಥರ ಎಲ್ಲ ಏನಿಲ್ಲ. ಹೋಗ್ಬಿಟ್ಟು ತೊಗೊಂಡು ಬರೋಣ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಇವತ್ತು ಅಲ್ಲಿಗೆ ಅವರೆಕಾಳು ಮೇಳಗೆ ಬೇರೆ ಹೋಗ್ತಾ ಇದೀವಲ್ಲ, ಅಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ ಎಲ್ಲನೂ ನಾನು ಶೇರ್ ಮಾಡ್ಕೊತೀನಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.